ಹೇಳಿ, ಯಾವ ಪಾಠ ಮಾಡೋಣ ಇವತ್ತು? ಗಣಿತ, ವಿಜ್ಞಾನ, ಕನ್ನಡ, ಸಮಾಜ. ಅರೆ, ಹೀಗೊಬ್ಬೊಬ್ರು ಒಂದೊಂದು ಹೇಳಿದ್ರೆ ಹೇಗೆ? ಯಾವ್ದಾದ್ರೂ ಒಂದು ಹೇಳ್ಬೇಕಂತಪ್ಪ. ಯಾಕೋ ಪುಟ್ಟ, ನೀನೇನು ಹೇಳ್ತಾನೆ ಇಲ್ಲ? ಟೀಚರ್, ಇವತ್ತು ನೀವು ನಮ್ಮ ಪಾಠ ಮಾಡ್ತೀರಿ, ಆದ್ರೆ ನಾಳೆಯಿಂದ ನಮ್ಮ ಕತೆ ಎಂತ ಟೀಚರ್? ಹೌದು ಮಕ್ಕಳ, ನಾನು ಈ ಶಾಲೆಯಲ್ಲಿ ಮಾಡ್ತಾ ಇರೋ ಕೊನೆ ಪಾಠ ಇದು. ಯಾಕೆ ಟೀಚರ್? ನಾಳೆಯಿಂದ ನಿಮ್ಗೆಲ್ಲ ಹೊಸ ಟೀಚರ್ ಬರ್ತಾರೆ. ಹಾಂ ಹಾಂ ಕೋಣೆ ಅಲ್ಲ, ಯಾಕೆ ಸುಮ್ಮನೆ ಮಕ್ಕಳಿಗೆ ಇಲ್ಲಿ ದಾಸಿ ಬಿಡ್ತೀರಿ ಟೀಚರ್? ನಾಳೆಗೆ ನೀವು ಹೋಗ್ತಾ ಇದ್ರಿ, ಅಲ್ಲಿಗೆಲ್ಲ ಮುಗೀತು, ಮತ್ತಿಲ್ಲಿ ಯಾರು ಗೊತ್ತಿಲ್ಲ. ಮಕ್ಕಳೇ ಹೇಳ್ತಿ ಕೇಳಿ, ನಾಳೆಯಿಂದ ನೀವ್ಯಾರು ಶಾಲೆ ಬಪ್ಪದು ಬೇಡ. ಯಾಕೆ ಹೇಳಿ? ಶಾಲೆಗೆ ಬೀಗ, ದೊಡ್ಡ ಬೀಗ ಹಾಕ್ತಿ, ಗೊತ್ತಾಯ್ತಾ? ಸರ್, ಮಕ್ಕಳೆದ್ರಿಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಅಯ್ಯಯ್ಯ, ಬುದ್ಧ ಹೇಳಿದ ಬುದ್ಧಿ ಮಾತು ನೆನಪಿಲ್ಲ. ಆಸೆಯೇ ದುಃಖಕ್ಕೆ ಮೂಲ, ಅತಿ ಆಸೆ ಗತಿಗೆ. ಹಿಂಗೆ ಮಕ್ಕಳಿಗೆ ಸುಳ್ಳಂಪಳೆಲ್ಲ ಹೇಳಿ ಆಸೆ ಹುಡ್ಸೋದಕ್ಕಿಂತ ಸತ್ಯ ಹೇಳಿ ಬಿಡುವುದು ಒಳ್ಳೇದು. ಅದಕ್ಕೆ ಹೇಳ್ದಿ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ಸರ್. ನಿಮ್ಗೆ ಆ ಸುದ್ದಿ ಬೇಡ, ಇದು ನಮ್ಮೂರು, ಇದ್ರ ಒಳ್ಳೇದು ಕೆಟ್ಟದ್ದೆಲ್ಲ ನಾವೇ ಕಾಣ್ತು. ನೀವು ಹೆಂಗೂ ಹಾಪ್ ಕೊಟ್ಟಾರ, ಹೇಗೆ ರೆಡಿ ಮಾಡ್ಕೊಂಡಿರಲ್ಲ, ಓದ್ತಾ ಇಪ್ಪದು, ಗೊತ್ತಾಯ್ತಾ? ಆದರೂ ಶ್ರದ್ಧೆ ಅಂದಳಿ ಅಂತಂದಳಿ ನಮ್ಮ ಶ್ರದ್ಧಾ ಮೇಡಮ್ ಹತ್ರ ಕಲಿಕ್ ಹೊರಡು ಲಾಸ್ಟ್ ದಿವಸ ಬಂದು ಪಾಠ ಮಾಡ್ತಾ ಕೂತೀರಿ ಅಲ್ಲ, ಗ್ರೇಟ್. ನಿಮ್ಮನ್ನು ಹೊಗಳಕ್ಕೆ ನನಗಿಪ್ಪ ನಾನು ಒಂದು ಬಾಯಿ ಸಾಕತ್ತಿಲ್ಲ. ನಾಳೆ ನಿಮ್ಮನ್ನ ಕಳಿಸಿ ಕೊಡೋಕೆ ಬರ್ತೇ ನಾನು. ನಾಳೆಯಿಂದ ಹೊಸ ಹಳ್ಳಿ, ಹೊಸ ಶಾಲೆ, ಹೊಸ ಮಕ್ಕಳು, ಅದೇ ಹಳೆ ಪಾಠ. ಪಾಪ